ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ. ಸಮಾಜ ವಿಜ್ಞಾನ 7ನೇ ತರಗತಿ ಪೌರನೀತಿ ವಿಭಾಗದಲ್ಲಿ ಬರುವಂತಹ 11ನೇ ಪಾಠ ರಾಜ್ಯ ಸರ್ಕಾರ. ಈ ಪಾಠ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ರಾಜ್ಯ ಸರ್ಕಾರ ಶಾಸಕಾಂಗ ಇರ್ತದೆ, ಕಾರ್ಯಾಂಗ ಇರ್ತದೆ, ನ್ಯಾಯಾಂಗ ಇರ್ತದೆ. ಇವು ಮೂರು ಅಂಗಗಳು. ಶಾಸಕಾಂಗದಲ್ಲಿ ಕರ್ನಾಟಕ ವಿಧಾನಸಭೆ ಕೆಳಮನೆ ಆಗಿರ್ತದೆ. ಸದಸ್ಯರು 225 ಇರ್ತಾರೆ. ಸಂವಿಧಾನಕ್ಕೆ 104ನೇ ತಿದ್ದುಪಡಿ ಮಾಡಿದಾಗ 224 ಸದಸ್ಯರನ್ನು ಕಾಣ್ಬೋದಾಗಿದೆ. ವಿಧಾನ ಪರಿಷತ್ತು ಮೇಲ್ಮನೆ ಸದಸ್ಯರು ಅಂದರೆ ಮೆಂಬರ್ಸ್ 75 ಜನ ಇರ್ತಾರೆ. ರಾಜ್ಯ ಸರ್ಕಾರದಲ್ಲಿ ಕಾರ್ಯಾಂಗ, ರಾಜ್ಯಪಾಲ, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲ ಇರ್ತದೆ. ಈ ನ್ಯಾಯಾಂಗಕ್ಕೆ ಬಂದಾಗ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯಗಳು ಇರ್ತವೆ. ಪೌರನೀತಿ ವಿಭಾಗದಲ್ಲಿ ಬರುವಂಥ ಅಧ್ಯಾಯ 11 ರಾಜ್ಯ ಸರ್ಕಾರ. ಈ ಪಾಠದ ಪ್ರಶ್ನೋತ್ತರಗಳು ತಿಳಿದುಕೊಳ್ಳೋಣ. ಅಭ್ಯಾಸಗಳು. ಫಸ್ಟ್ ಮೈನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಸೆಕೆಂಡ್ ಮೈನ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಎಷ್ಟು ಪ್ರಶ್ನೆಗಳಿದ್ದಾವೆ? ಅಭ್ಯಾಸಗಳು. ಫಸ್ಟ್ ಮೈನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ: ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು. ಉತ್ತರ: ವಿಧಾನ ಪರಿಷತ್ತು. ವಿಧಾನ ಪರಿಷತ್ತು. ಶಿಕ್ಷಕರ ಪ್ರತಿನಿಧಿಗಳು ವಿಧಾನ ಪರಿಷತ್ ಸದನದ ಸದಸ್ಯರು. ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ: ಸುವರ್ಣಸೌಧ ಡ್ಯಾಶ್ ನಗರದಲ್ಲಿದೆ. ಉತ್ತರ: ಬೆಳಗಾವಿ. ಸುವರ್ಣಸೌಧ ಬೆಳಗಾವಿ ನಗರದಲ್ಲಿದೆ. ಮೂರನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ: ವಿಧಾನಸಭೆ ಕಲಾಪಗಳು ಡ್ಯಾಶ್ ನೇತೃತ್ವದಲ್ಲಿ ನಡೆಯುತ್ತದೆ. ಉತ್ತರ: ಸ್ಪೀಕರ್. ಸ್ಪೀಕರ್ಗಿರುವಂಥ ಇನ್ನೊಂದು ಹೆಸರು ವಿಧಾನಸಭಾ ಸಭಾಪತಿ ಅಂತ ಕರೀತಾರೆ. ವಿಧಾನಸಭಾ ಅಧ್ಯಕ್ಷ ಅಂತಲೂ ಸಹ ಕರೀತಾರೆ. ಇಂಗ್ಲಿಷಲ್ಲಿ ಸ್ಪೀಕರ್ ಅಂತಾರೆ. ವಿಧಾನಸಭೆ ಕಲಾಪಗಳು ಸ್ಪೀಕರ್ ನೇತೃತ್ವದಲ್ಲಿ ನಡೆಯುತ್ತದೆ. ನಾಲ್ಕನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ: ರಾಜ್ಯಪಾಲರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಉತ್ತರ: ರಾಷ್ಟ್ರಪತಿಗಳು. ರಾಷ್ಟ್ರಪತಿಯರು ಅಂತ ಬರ್ಕೊಳ್ಳಿ. ರಾಜ್ಯಪಾಲರನ್ನು ರಾಷ್ಟ್ರಪತಿಯರು ನೇಮಕ ಮಾಡುತ್ತಾರೆ. ಐದನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ: ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ. ಉತ್ತರ: 224 ಇದೆ. ಮೊದಲು ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ 225 ಇತ್ತು. ಸಂವಿಧಾನದ 104ನೇ ತಿದ್ದುಪಡಿ ಅನ್ವಯ ಆಂಗ್ಲೋ ಇಂಡಿಯನ್ ವಿಧಾನಸಭಾ ಸದಸ್ಯನನ್ನು ತೆಗೆದುಹಾಕಲಾಗಿದೆ. ಈಗಿರುವಂಥ ವಿಧಾನಸಭಾ ಸದಸ್ಯರ ಸಂಖ್ಯೆ ಕರ್ನಾಟಕದಲ್ಲಿ 224. ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಒಂದನೇ ಪ್ರಶ್ನೆ: ದ್ವಿಸದನ ಪದ್ಧತಿ ಎಂದರೇನು? ಉತ್ತರ: ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ 2 ಸದನಗಳನ್ನು ಒಳಗೊಂಡ ಪದ್ಧತಿಯೇ ದ್ವಿಸದನ ಪದ್ಧತಿ. ಎರಡನೆಯ ಪ್ರಶ್ನೆ: ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು? ಉತ್ತರ: ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರ ಹೆಸರನ್ನು ಬರೆಯಿರಿ. ಅಂದರೆ MLA ಹೆಸರನ್ನು ಬರೆಯಿರಿ. ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರ ಹೆಸರನ್ನು ನಾನಿಲ್ಲಿ ಬರೀತೀನಿ: KM ಶಿವಲಿಂಗೇಗೌಡ. ಮೂರನೇ ಪ್ರಶ್ನೆ: ರಾಜ್ಯಪಾಲರ ಯಾವುದಾದರೂ 3 ಅಧಿಕಾರಗಳನ್ನು ಹೇಳಿ. ಉತ್ತರ: ರಾಜ್ಯಪಾಲರ ಅಧಿಕಾರಗಳು. ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ. ಉತ್ತರ: ಒಂದನೇ ಪಾಯಿಂಟು ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳ ನೇಮಕ. ಎರಡನೇ ಪಾಯಿಂಟು ಶಾಸನಗಳಿಗೆ ಒಪ್ಪಿಗೆ ಸೂಚಿಸುವುದು. ಮೂರನೇ ಪಾಯಿಂಟು ಸಾಂವಿಧಾನಿಕ ಅಸ್ಥಿರತೆಯಲ್ಲಿ ರಾಜ್ಯ ಸರ್ಕಾರದ ವಜಾ. ನಾಲ್ಕನೆಯ ಪ್ರಶ್ನೆ: ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು? ಉತ್ತರ: ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಪಾಯಿಂಟ್ ವೈಸ್ ಇದೆ ನೋಡಿ. ಆನ್ಸರ್: ಫಸ್ಟ್ ಪಾಯಿಂಟ್ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡಲು ಸಲಹೆ ನೀಡುವುದು. ಸೆಕೆಂಡ್ ಪಾಯಿಂಟ್ ಸಚಿವರಿಗೆ ಖಾತೆ ಹಂಚಿಕೆ ಮತ್ತು ಖಾತೆ ಬದಲಾವಣೆ ಅಧಿಕಾರ. ಥರ್ಡ್ ಪಾಯಿಂಟ್ ಮಂತ್ರಿಗಳ ಪದಚ್ಯುತಿ ಮಾಡುವ ಅಧಿಕಾರ. ಫೋರ್ತ್ ಪಾಯಿಂಟ್ ಕೇಂದ್ರ ಮತ್ತು ಇತರೆ ರಾಜ್ಯಗಳ ನಡುವೆ ಉತ್ತಮ ಸಂಬಂಧ ಹೊಂದುವುದು.
5ನೆಯ ಪ್ರಶ್ನೆ, ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ. ಉತ್ತರ, ವಿಧಾನಸಭಾ ಸದಸ್ಯರ ಕರ್ತವ್ಯಗಳು ಪಾಯಿಂಟ್ ವೈಸ್ ಇದೆ ನೋಡಿ, 3 ಪಾಯಿಂಟ್ಗಳಿದೆ. ನಿಮ್ಮ ಪುಸ್ತಕದಲ್ಲಿ ದೀರ್ಘವಾದ ಉತ್ತರವಿದೆ, ಇಲ್ಲಿ ಪಾಯಿಂಟ್ ವೈಸ್ ಶಾರ್ಟ್ ಆಗಿ ಮಾಡಿದೆ ಈ ಉತ್ತರವನ್ನು. ಫಸ್ಟ್ ಪಾಯಿಂಟ್ ಕ್ಷೇತ್ರ ಪ್ರವಾಸ ಮತ್ತು ಅಭಿವೃದ್ಧಿ. ಸೆಕೆಂಡ್ ಪಾಯಿಂಟ್ ಜನರ ಸಮಸ್ಯೆ ಬಗೆಹರಿಸುವುದು. ಥರ್ಡ್ ಪಾಯಿಂಟ್ ಜನ ಕಲ್ಯಾಣ ಯೋಜನೆಯಲ್ಲಿ ಕಾಳಜಿ. ಮಕ್ಕಳೇ ಪೌರ ನೀತಿ ವಿಭಾಗದಲ್ಲಿ ಬರುವಂಥ ರಾಜ್ಯ ಸರ್ಕಾರದ ಖಾಲಿಬಿಟ್ಟ ಸ್ಥಳಗಳು ಮತ್ತು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಾವೆಲ್ಲರೂ ಸಹ ಪ್ರಯೋಜನ ಪಡೆದಿದ್ದೀರಿ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.